ಬರ್ತಿತ್ತು ಸರ್. ಯಾಕಂದ್ರೆ ಗಿರೀಶ್ ಲಿಂಗಣ್ಣ ಸರ್ ಮಾತಾಡ್ತೇನೆ. ಆರಂಭದಲ್ಲಿ ನಾವು ನೆನ್ನೆ ನಿಂತ್ಕೊಂಡು ಒಂದಷ್ಟು ಸುದ್ದಿಗಳನ್ನ ಗ್ಯಾದರ್ ಮಾಡ್ಬೇಕು, ಒಂದಷ್ಟು ಕಲೆಕ್ಟ್ ಮಾಡೋ ಸಂದರ್ಭದಲ್ಲಿ ಆರಂಭದಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇತ್ತು. ಏನು ಅಂತಂದ್ರೆ ಅದು ರೈಟ್ ಆರ್ ರಾಂಗ್ ಗೊತ್ತಿಲ್ಲ. ಈ ಸ್ಫೋಟಕ ವಿಚಾರವಾಗಿ ಸ್ಫೋಟಕ್ಕೆ ಬಳಸಿರಬಹುದಾದಂಥ ವಸ್ತುಗಳೇನಿರುತ್ತೆ, ಈಗ ನಮ್ಗೇನು ಗೊತ್ತಿರುತ್ತೆ, ವೈರ್ಗಳು, ಸೆಲ್ಗಳು, ಈ ಥರದ ಒಂದಷ್ಟು ಐಟಮ್ಗಳನ್ನ ಬಳಸಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಸ್ಫೋಟಕ್ಕೆ ಯಾವ ವಸ್ತುಗಳನ್ನ ಬಳಸಿದ್ದಾರನ್ನೋ ವಸ್ತುಗಳೇ ಸಿಗ್ತಾ ಇಲ್ಲ ಅನ್ನೋ ಒಂದಷ್ಟು ಸುದ್ದಿಗಳು ಬರ್ತಾ ಇತ್ತು. ಅದು ರೈಟ್ ಆರ್ ರಾಂಗ್ ನನಗೆ ಗೊತ್ತಿಲ್ಲ. ಅಂದ್ರೆ ನಿಮ್ಮ ಹತ್ರ ಮಾತ್ರಕ್ಕಿಂತ ಗಿರೀಶ್ ಲಿಂಗಣ್ಣ ಸರ್ನ ಏನು ಕೇಳ್ತೀವಿ ಸರ್, ಆ ಥರದ ಚಾನ್ಸಸ್ಗಳು ಇರುತ್ತಾ? ಏನಾಗಿತ್ತು ಆರಂಭದ ಸುದ್ದಿ ಏನ್ ಬರ್ತಾ ಇತ್ತು ಅಂದ್ರೆ ಯಾವುದೇ ಕ್ರೇಟರ್ ಆಗಿರ್ಲಿಲ್ಲ. ಅಂದ್ರೆ ಬಾಂಬ್ ಬ್ಲಾಸ್ಟ್ ಆದಾಗ ಆ ವೇವ್ಸ್ ಕೆಳಗಡೆ ಹೋದಾಗ ಒಂದು ರಂಧ್ರ ಕ್ರಿಯೇಟ್ ಆ ತರ ರಂಧ್ರ ಯಾವುದು ಕ್ರಿಯೇಟ್ ಆಗಿರ್ಲಿಲ್ಲ. ಪ್ಲಸ್ ಈ ಸತ್ತವರ ಬಾಡಿಗಳ ಮೇಲೆ ಈ ಶಾರ್ಪ್ನೆಲ್ಸ್ ಅಂತ ಈ ಮಳೆಗಳು, ಈ ಪೆಲೆಟ್ಸ್ಗಳು ಎಲ್ಲ ಹಾಕಿರ್ತಾರೆ ಬಾಂಬ್ ಅಲ್ಲಿ. ಸರ್ ಒಂದೇ ನಿಮಿಷ ಬರ್ತೀನಿ ಗಿರೀಶ್ ಲಿಂಗಣ್ಣ ಸರ್. ಉಮೇಶ್ ಸರ್, ಈಗ ಸರ್ ಹೇಳ್ತಾ ಇದ್ರು ಈ ಒಂದಷ್ಟು ನಾವೇನು ಅನ್ಕೋತೀವಿ, ಒಂದು ಸ್ಫೋಟ ಆದ ಸಂದರ್ಭದಲ್ಲಿ ಮೊಳೆಗಳು ಸಿಗ್ತಾ ಅಥವಾ ನಟ್ಟು ಬೋಲ್ಟ್ಗಳನ್ನ ಸಿಗ್ತಾ, ಅದೆಲ್ಲ ಏನಕ್ಕೆ ಆಗುತ್ತೆ ಅಂತಂದ್ರೆ ಆ ಸ್ಫೋಟದ ತೀವ್ರತೆಯನ್ನು ಹೆಚ್ಚೋದಕ್ಕೆ ಬಳಸ್ತಾರೆ ಅಂತ ಹೇಳಿ. ಈ ಸೆಲ್ಗಳು, ವೈರ್ಗಳು, ಅದಕ್ಕೆ ಬೇಕಾಗಿರೋ ಒಂದಷ್ಟು ಮದರ್ ಬೋರ್ಡ್ಗಳು, ಆ ಟೈಮರ್ಗಳನ್ನ ಎಲ್ಲವನ್ನು ಕೂಡ ಫಿಕ್ಸ್ ಮಾಡ್ತಾರೆ. ಆದ್ರೆ ಇಲ್ಲಿ ಒಂದು ಸ್ಟಿಕಿ ಬಾಂಬ್ ಅನ್ನೋದು ಆರಂಭದಲ್ಲಿ ನಮಗೆ ಕೇಳ್ತಾ ಇತ್ತು. ಏನ್ ಸರ್ ಅದು ಸ್ಟಿಕಿ ಬಾಂಬ್ ಅಂದ್ರೆ? ಇಲ್ಲ ನೋಡಿ, ಸಾಮಾನ್ಯವಾಗಿ ಏನಾಗ್ತದೆ, ಈ ಪೋಸ್ಟ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನ್ ಟ್ರೈನಿಂಗ್ ಯಾರು ಮಾಡಿರ್ತಾರಲ್ಲ ಅವ್ರಗಳಿಗೆ ನಿರಂತರವಾಗಿ ಫಿಸಿಕಲ್ ಆಗಿ ಗೊತ್ತಾಗ್ಬಿಡುತ್ತೆ. ಏನು ಅಂದರೆ ಇಲ್ಲ TNT ಆಗಿದೆಯಾ, RDX ಆಗಿದೆಯಾ, ಯಾಕೆಂದರೆ ನಾವೆಲ್ಲ ನೋಡಿರ್ತೀವಿ TNT ಮಾಡಿದ್ರೆ ಏನು ವೇಗ ಆಗುತ್ತೆ, ಫ್ಲೇಮ್ ಯಾಕೆ ಬರುತ್ತೆ, ಯಾವ ಥರ ಅದು ಪಸರಿಸ್ಕೊಳ್ಳುತ್ತದೆ, ಮತ್ತು ಅದೇ RDX ಆಗುತ್ತೆ. ಮತ್ತು ಈ ಏನು ಅಮೋನಿಯಂ ನೈಟ್ರೇಟ್ ಬ್ಲಾಸ್ಟ್ ಆದಾಗ ಯಾವ ರೀತಿಯಾದಂಥ ಫ್ಲೇಮ್ಗಳು ಬರ್ತದೆ ಮತ್ತು ಯಾವ ರೀತಿ ಬೆಂಕಿ ಎತ್ಕೊಳ್ಳುತ್ತದೆ ಅಂತ ನಾವು ನೋಡಿದಾಗಲೇ ನಾವು ಇದಕ್ಕೆ ಟ್ರೈನಿಂಗ್ ಮುಖ್ಯ. ಈ ಪೋಸ್ಟ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನ್ ಸೀನ್ ಆಫ್ ಅಫೆನ್ಸ್ನ ನಾವು ಇದೇ ಆಗಿದೆ ಅಂತ ಅನ್ನುವಂಥದ್ದನ್ನ ಇಮಿಡಿಯೇಟಾಗಿ ನಾವು ಏನಾದರೂ ಹೇಳಬೇಕು ಅಂತಂದರೆ ಇದಕ್ಕೆ ಟ್ರೈನಿಂಗ್ ಅತ್ಯವಶ್ಯಕ. ನೋಡ್ತಾ ಇರಬೇಕಾದ್ರೆ ಜಾಗ ನೋಡಿದಾಗಲೇ ಮತ್ತು ಏನಾದರೂ ಅಕಸ್ಮಾತ್ CCTV ದೃಶ್ಯಾವಳಿಗಳು ಸಿಕ್ಕಿದ ತಕ್ಷಣವೇ ಇದೇ ಆಗಿದೆ, ಬ್ಲಾಸ್ಟ್ ಆಗಿದೆ ಅಂತ ಹೇಳ್ಬಿಡ್ಬೋದು. ಆ ಕಾರಣಕ್ಕೋಸ್ಕರನೇ ನನ್ನ ಲೆಕ್ಕದಲ್ಲಿ ಇಂಥ ಒಂದು ಅತ್ಯುನ್ನತ ಎತ್ತರವಾದಂಥ ತನಿಖೆಯನ್ನು ಮಾಡ್ತಕ್ಕಂಥವ್ರು ಈ ಪೋಸ್ಟ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನಲ್ಲಿ ನುರ್ತಿರ್ತಾರೆ. ಆ ಕಾರಣಕ್ಕೆ ಅದ್ಭುತವಾದಂಥ ಎವಿಡೆನ್ಸಸ್ಗಳನ್ನ ಅಲ್ಲಿ ಕಲೆಕ್ಟ್ ಮಾಡೇ ಮಾಡ್ತಾರೆ. ಯಾವಾಗ ಒಂದು ಜಾಗದಲ್ಲಿ ಒಂದು ಬ್ಲಾಸ್ಟ್ ಆದ ತಕ್ಷಣ ಏನಾಗ್ತದೆ ಅಂದರೆ ಒಂದು ಕ್ರೇಟರ್ ಕ್ರಿಯೇಟ್ ಆಗ್ತದೆ, ಹಳ್ಳ ಕೆಳಗಡೆಗೆ. ಅಂದರೆ ಇಂಪ್ಯಾಕ್ಟ್ ಆಗುವಂಥ ಸಮಯದಲ್ಲಿ ಏನಾಗ್ತದೆ, ಅದು ಅಷ್ಟೇ ಫೋರ್ಸ್ ಕೆಳಗಡೆ ಹೋಗ್ತದೆ. ಆ ಕಾರಣಕ್ಕೆಲ್ಲ ಕ್ರೇಟರ್ ಕ್ರಿಯೇಟ್ ಆಗ್ತದೆ, ಒಂದು ಹಳ್ಳ ಉತ್ಪತ್ತಿ ಆಗ್ತದೆ. ಆದರೆ ಇದರಲ್ಲಿ ಯಾವ ಮಟ್ಟದ ಕೆಳಗಡೆ ಅಂದರೆ ಕ್ರೇಟರ್ ಹಾಕ್ಬಿಟ್ರೆ ಏನಾಗ್ತದೆ ಅಂದರೆ ಫೋರ್ಸು ಹಿಂದಕ್ಕೆ ಹೋಗಲ್ಲ, ರೈಟ್ ಟು ಲೆಫ್ಟ್ಗೆ ಹೋಗಲ್ಲ. ಅದ್ರ ಕೆಳಗಡೆ ಏನಾದರೂ ಬಲವಾದಂಥ ಒಂದು ಕಬ್ಬಿಣದ ಪ್ಲೇಟ್ನ ಏನಾದರೂ ಇಟ್ಟರು, ಬಹಳ ಬಲವಾದಂಥ ಕಬ್ಬಿಣ ಪ್ಲೇಟ್ ಮೇಲೆ ಆ ಒಂದು ಅಮೋನಿಯಂ ನೈಟ್ರೇಟು ಮತ್ತು ಏನು ಟೈಮರ್ ಡಿವೈಸ್ಗಳನ್ನ ಅಲ್ಲಿ ಇಡಬೇಕಾಗ್ತದೆ. ಇಲ್ಲಾಂದರೆ ಒಳಗಡೆನೇ ಕೂತ್ಕೊಂಡು ಅವರೇ ಆತ್ಮಹತ್ಯೆ ನಾವೇ ಬ್ಲಾಸ್ಟ್ ಮಾಡ್ತೀವಿ ಅಂದರೆ ಅಲ್ಲೊಂದು ಸ್ವಿಚ್ ಬೋರ್ಡ್ ಒಳಗಡೆ ಒಂದು ಎಲೆಕ್ಟ್ರಿಕ್ ಸ್ವಿಚ್ನ ಇಟ್ಕೋಬೇಕಾಗ್ತದೆ. ಇಲ್ಲಾಂದರೆ ಸಾಧ್ಯ ಆಗಲ್ಲ. ನಾವು ನೋಡಿದಾಗಲೇ ನನಗನ್ನಿಸ್ತು, ಅದನ್ನು ತೋರಿಸ್ತಾ ಇರಬೇಕಾದಾಗಲೇ, ಬ್ಲಾಸ್ಟ್ ಆದಂಥ ರೀತಿ ತೋರಿಸ್ದಾಗಲೇ ಇದು ಅಮೋನಿಯಂ ನೈಟ್ರೇಟ್ ಆಗಿ, ಯಾಕೆಂದರೆ ನಾವೆಲ್ಲ ಟ್ರೈನಿಂಗ್ ಮಾಡ್ಕೊಂಡು ಬಂದಿದ್ದೀವಲ್ಲ, ಫ್ಲೇಮ್ ನೋಡಿದಾಗಲೇ ಗೊತ್ತಾಗ್ಬಿಡ್ತದೆ ಇದೊಂದು ಅಮೋನಿಯಂ ನೈಟ್ರೇಟ್ ಇಂದ ಸಿಡಿಸಿರ್ತಕ್ಕಂಥದ್ದು. ನನಗೆ ಅನ್ನಿಸ್ತಾ ಇತ್ತು ಇದಾಗಿದೆ. ಅಮೋನಿಯಂ ನೈಟ್ರೇಟ್ ಎಲ್ಲಿ ನಾವು ಸಾಮಾನ್ಯವಾಗಿ ನೋಡಬಹುದು ಅಂತಂದ್ರೆ ಈ ಜಾತ್ರೆಗಳಲ್ಲಿ, ಪರ್ಸ್ಗಳಲ್ಲಿ ಈ ಬಲೂನ್ಗಳನ್ನ ಹಾರಿಸ್ತಾ ಇರ್ತಾರೆ, ಅಲ್ಲೂ ಕೂಡ ಆ ಅಮೋನಿಯಂ ನೈಟ್ರೇಟ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ. ಅಮೋನಿಯಂ ನೈಟ್ರೇಟ್ ನೋಡಿ, ಮಾತಾಡ್ತೀನಿ ಸರ್, ಒಂದು ಸಣ್ಣ ಬ್ರೇಕ್ ಆಗಿದೆ, ಬ್ರೇಕ್ನ ಟೈಮ್ ಇದೆ ಸರ್. ಈಗ ಇರುವಂತ ವಿಚಾರ ತನಿಖೆ ಯಾವ ಆಯಾಮದಲ್ಲಿ ನಡೆಯುತ್ತೆ ಅನ್ನೋದಕ್ಕಿಂತ ದೇಶದ ಆಂತರಿಕ ಭದ್ರತೆ ವಿಚಾರವಾಗಿ ಕೂಡ ನಾವು ಕೂಡ ಒಂದಷ್ಟು ಜವಾಬ್ದಾರಿಯನ್ನ ವಹಿಸಬೇಕಾಗತ್ತೆ. ಕೆಲವೊಂದಷ್ಟು ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ತನಿಖೆಯಿಂದ ಅಫಿಷಿಯಲಿ ರೆಕಾರ್ಡ್ಸ್ ಬಂದಾಗ ಮಾತ್ರ ನಾವು ಅದನ್ನು ಕೂಡ ಹೇಳಬೇಕಾಗುತ್ತೆ. ಇವತ್ತು ಕೂತ್ಕೊಂಡು ನಾವು ಏನು ಬೇಕಾದ್ರೂ ಹೇಳ್ಬೋದು, ಇದು ಉಗ್ರ ಸಂಚಿರ್ಬೋದು, ಅಲ್ಲಿಂದ ಮಾಡಿರ್ಬೋದು. ಆದರೆ ಅಫಿಷಿಯಲ್ ರೆಕಾರ್ಡ್ಸ್ ಬರಬೇಕು, ಅಫಿಷಿಯಲ್ ಸ್ಟೇಟ್ಮೆಂಟ್ಗಳು ಬರಬೇಕು. ಅಲ್ಲಿಯವರು ಕೂಡ ನಾವು ಏನು ಎಕ್ಸ್ಪೆಕ್ಟ್ ಮಾಡಿ, ಆದರೆ ಇದು ಹೇಗೆ ಆಗಿರ್ಬೋದು ಅನ್ನೋದ್ರ ಬಗ್ಗೆ ನಾವು ಚರ್ಚೆನ ಮಾಡೋದು. ಆದರೆ ಪ್ರಮುಖವಾಗಿ ನನಗೆ ಅನುಮಾನ ಬಂದಿದ್ದು ಸ್ಟಿಕಿ ಬಾಂಬ್ ಅಂತ ಕೇಳ್ಬತ್ತಾ ಇತ್ತು. ಆ ಸ್ಟಿಕಿ ಬಾಂಬ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ, ಅತಿಥಿಗಳು ಬರ್ತಿತ್ತು ಸರ್. ಯಾಕಂದ್ರೆ ಗಿರೀಶ್ ಲಿಂಗಣ್ಣ ಸರ್ ಮಾತಾಡ್ತೇನೆ. ಆರಂಭದಲ್ಲಿ ನಾವು ನೆನ್ನೆ ನಿಂತ್ಕೊಂಡು ಒಂದಷ್ಟು ಸುದ್ದಿಗಳನ್ನ ಗ್ಯಾದರ್ ಮಾಡ್ಬೇಕು, ಒಂದಷ್ಟು ಕಲೆಕ್ಟ್ ಮಾಡೋ ಸಂದರ್ಭದಲ್ಲಿ ಆರಂಭದಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇತ್ತು. ಏನು ಅಂತಂದ್ರೆ ಅದು ರೈಟ್ ಆರ್ ರಾಂಗ್ ಗೊತ್ತಿಲ್ಲ. ಈ ಸ್ಫೋಟಕ ವಿಚಾರವಾಗಿ ಸ್ಫೋಟಕ್ಕೆ ಬಳಸಿರಬಹುದಾದಂಥ ವಸ್ತುಗಳೇನಿರುತ್ತೆ, ಈಗ ನಮ್ಗೇನು ಗೊತ್ತಿರುತ್ತೆ, ವೈರ್ಗಳು, ಸೆಲ್ಗಳು, ಈ ಥರದ ಒಂದಷ್ಟು ಐಟಮ್ಗಳನ್ನ ಬಳಸಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಸ್ಫೋಟಕ್ಕೆ ಯಾವ ವಸ್ತುಗಳನ್ನ ಬಳಸಿದ್ದಾರನ್ನೋ ವಸ್ತುಗಳೇ ಸಿಗ್ತಾ ಇಲ್ಲ ಅನ್ನೋ ಒಂದಷ್ಟು ಸುದ್ದಿಗಳು ಬರ್ತಾ ಇತ್ತು. ಅದು ರೈಟ್ ಆರ್ ರಾಂಗ್ ನನಗೆ ಗೊತ್ತಿಲ್ಲ. ಅಂದ್ರೆ ನಿಮ್ಮ ಹತ್ರ ಮಾತ್ರಕ್ಕಿಂತ ಗಿರೀಶ್ ಲಿಂಗಣ್ಣ ಸರ್ನ ಏನು ಕೇಳ್ತೀವಿ ಸರ್, ಆ ಥರದ ಚಾನ್ಸಸ್ಗಳು ಇರುತ್ತಾ?
ಏನಾಗಿತ್ತು ಆರಂಭದ ಸುದ್ದಿ ಏನ್ ಬರ್ತಾ ಇತ್ತು ಅಂದ್ರೆ ಯಾವುದೇ ಕ್ರೇಟರ್ ಆಗಿರ್ಲಿಲ್ಲ. ಅಂದ್ರೆ ಬಾಂಬ್ ಬ್ಲಾಸ್ಟ್ ಆದಾಗ ಆ ವೇವ್ಸ್ ಕೆಳಗಡೆ ಹೋದಾಗ ಒಂದು ರಂಧ್ರ ಕ್ರಿಯೇಟ್ ಆ ತರ ರಂಧ್ರ ಯಾವುದು ಕ್ರಿಯೇಟ್ ಆಗಿರ್ಲಿಲ್ಲ. ಪ್ಲಸ್ ಈ ಸತ್ತವರ ಬಾಡಿಗಳ ಮೇಲೆ ಈ ಶಾರ್ಪ್ನೆಲ್ಸ್ ಅಂತ ಈ ಮಳೆಗಳು ಈ ಪೆಲೆಟ್ಸ್ಗಳು ಎಲ್ಲ ಹಾಕಿರ್ತಾರೆ ಬಾಂಬ್ ಅಲ್ಲಿ. ಸರ್ ಒಂದ್ ನಿಮಿಷ ಬರ್ತೀನಿ ಗಿರೀಶ್ ಲಿಂಗಡ್ ಸರ್. ಉಮೇಶ್ ಸರ್, ಈಗ ಸರ್ ಹೇಳ್ತಾ ಇದ್ರು ಈ ಒಂದಷ್ಟು ನಾವೇನ್ ಅನ್ಕೋತೀವಿ, ಒಂದು ಸ್ಫೋಟ ಆದ ಸಂದರ್ಭದಲ್ಲಿ ಮೊಳೆಗಳು ಸಿಗ್ತಾ ಅಥವಾ ನಟ್ಟು ಬೋಲ್ಟ್ಗಳನ್ನ ಸಿಗ್ತಾ, ಅದೆಲ್ಲ ಏನಕ್ಕೆ ಆಗುತ್ತೆ ಅಂತಂದ್ರೆ ಆ ಸ್ಫೋಟದ ತೀವ್ರತೆಯನ್ನು ಹೆಚ್ಚೋದಕ್ಕೆ ಬಳಸ್ತಾರೆ ಅಂತ ಹೇಳಿ. ಈ ಸೆಲ್ಗಳು, ವೈರ್ಗಳು, ಅದಕ್ಕೆ ಬೇಕಾಗಿರೋ ಒಂದಷ್ಟು ಮದರ್ ಬೋರ್ಡ್ಗಳು, ಆ ಟೈಮರ್ಗಳನ್ನ ಎಲ್ಲವನ್ನು ಕೂಡ ಫಿಕ್ಸ್ ಮಾಡ್ತಾರೆ. ಆದ್ರೆ ಇಲ್ಲಿ ಒಂದು ಸ್ಟಿಕಿ ಬಾಂಬ್ ಅನ್ನೋದು ಆರಂಭದಲ್ಲಿ ನಮಗೆ ಕೇಳ್ತಾ ಇತ್ತು. ಏನ್ ಸರ್ ಅದು ಸ್ಟಿಕಿ ಬಾಂಬ್ ಅಂದ್ರೆ? ಇಲ್ಲ ನೋಡಿ, ಸಾಮಾನ್ಯವಾಗಿ ಏನಾಗ್ತದೆ, ಈ ಪೋಸ್ಟ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನ್ ಟ್ರೈನಿಂಗ್ ಯಾರು ಮಾಡಿರ್ತಾರಲ್ಲ ಅವ್ರಗಳಿಗೆ ನಿರಂತರವಾಗಿ ಫಿಸಿಕಲ್ ಆಗಿ ಗೊತ್ತಾಗ್ಬಿಡುತ್ತೆ. ಏನು ಅಂದರೆ ಇಲ್ಲ TNT ಆಗಿದೆಯಾ, RDX ಆಗಿದೆಯಾ, ಯಾಕೆಂದರೆ ನಾವೆಲ್ಲ ನೋಡಿರ್ತೀವಿ TNT ಮಾಡಿದ್ರೆ ಏನು ವೇಗ ಆಗುತ್ತೆ, ಫ್ಲೇಮ್ ಯಾಕೆ ಬರುತ್ತೆ, ಯಾವ ಥರ ಅದು ಪಸರಿಸ್ಕೊಳ್ಳುತ್ತದೆ, ಮತ್ತು ಅದೇ RDX ಆಗುತ್ತೆ. ಮತ್ತು ಈ ಏನು ಅಮೋನಿಯಂ ನೈಟ್ರೇಟ್ ಬ್ಲಾಸ್ಟ್ ಆದಾಗ ಯಾವ ರೀತಿಯಾದಂಥ ಫ್ಲೇಮ್ಗಳು ಬರ್ತದೆ ಮತ್ತು ಯಾವ ರೀತಿ ಬೆಂಕಿ ಎತ್ಕೊಳ್ಳುತ್ತದೆ ಅಂತ ನಾವು ನೋಡಿದಾಗಲೇ ನಾವು ಇದಕ್ಕೆ ಟ್ರೈನಿಂಗ್ ಮುಖ್ಯ. ಈ ಪೋಸ್ಟ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನ್ ಸೀನ್ ಆಫ್ ಅಫೆನ್ಸ್ನ ನಾವು ಇದೇ ಆಗಿದೆ ಅಂತ ಅನ್ನುವಂಥದ್ದನ್ನ ಇಮಿಡಿಯೇಟಾಗಿ ನಾವು ಏನಾದರೂ ಹೇಳಬೇಕು ಅಂತಂದರೆ ಇದಕ್ಕೆ ಟ್ರೈನಿಂಗ್ ಅತ್ಯವಶ್ಯಕ. ನೋಡ್ತಾ ಇರಬೇಕಾದ್ರೆ ಜಾಗ ನೋಡಿದಾಗಲೇ ಮತ್ತು ಏನಾದರೂ ಅಕಸ್ಮಾತ್ CCTV ದೃಶ್ಯಾವಳಿಗಳು ಸಿಕ್ಕಿದ ತಕ್ಷಣವೇ ಇದೇ ಆಗಿದೆ, ಬ್ಲಾಸ್ಟ್ ಆಗಿದೆ ಅಂತ ಹೇಳ್ಬಿಡ್ಬೋದು. ಆ ಕಾರಣಕ್ಕೋಸ್ಕರನೇ ನನ್ನ ಲೆಕ್ಕದಲ್ಲಿ ಇಂಥ ಒಂದು ಅತ್ಯುನ್ನತ ಎತ್ತರವಾದಂಥ ತನಿಖೆಯನ್ನು ಮಾಡ್ತಕ್ಕಂಥವ್ರು ಈ ಪೋಸ್ಟ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನಲ್ಲಿ ನುರ್ತಿರ್ತಾರೆ. ಆ ಕಾರಣಕ್ಕೆ ಅದ್ಭುತವಾದಂಥ ಎವಿಡೆನ್ಸಸ್ಗಳನ್ನ ಅಲ್ಲಿ ಕಲೆಕ್ಟ್ ಮಾಡೇ ಮಾಡ್ತಾರೆ. ಯಾವಾಗ ಒಂದು ಜಾಗದಲ್ಲಿ ಒಂದು ಬ್ಲಾಸ್ಟ್ ಆದ ತಕ್ಷಣ ಏನಾಗ್ತದೆ ಅಂದರೆ ಒಂದು ಕ್ರೇಟರ್ ಕ್ರಿಯೇಟ್ ಆಗ್ತದೆ, ಹಳ್ಳ ಕೆಳಗಡೆಗೆ. ಅಂದರೆ ಇಂಪ್ಯಾಕ್ಟ್ ಆಗುವಂಥ ಸಮಯದಲ್ಲಿ ಏನಾಗ್ತದೆ, ಅದು ಅಷ್ಟೇ ಫೋರ್ಸ್ ಕೆಳಗಡೆ ಹೋಗ್ತದೆ. ಆ ಕಾರಣಕ್ಕೆಲ್ಲ ಕ್ರೇಟರ್ ಕ್ರಿಯೇಟ್ ಆಗ್ತದೆ, ಒಂದು ಹಳ್ಳ ಉತ್ಪತ್ತಿ ಆಗ್ತದೆ. ಆದರೆ ಇದರಲ್ಲಿ ಯಾವ ಮಟ್ಟದ ಕೆಳಗಡೆ ಅಂದರೆ ಕ್ರೇಟರ್ ಹಾಕ್ಬಿಟ್ರೆ ಏನಾಗ್ತದೆ ಅಂದರೆ ಫೋರ್ಸು ಹಿಂದಕ್ಕೆ ಹೋಗಲ್ಲ, ರೈಟ್ ಟು ಲೆಫ್ಟ್ಗೆ ಹೋಗಲ್ಲ. ಅದ್ರ ಕೆಳಗಡೆ ಏನಾದರೂ ಬಲವಾದಂಥ ಒಂದು ಕಬ್ಬಿಣದ ಪ್ಲೇಟ್ನ ಏನಾದರೂ ಇಟ್ಟರು, ಬಹಳ ಬಲವಾದಂಥ ಕಬ್ಬಿಣ ಪ್ಲೇಟ್ ಮೇಲೆ ಆ ಒಂದು ಅಮೋನಿಯಂ ನೈಟ್ರೇಟು ಮತ್ತು ಏನು ಟೈಮರ್ ಡಿವೈಸ್ಗಳನ್ನ ಅಲ್ಲಿ ಇಡಬೇಕಾಗ್ತದೆ. ಇಲ್ಲಾಂದರೆ ಒಳಗಡೆನೇ ಕೂತ್ಕೊಂಡು ಅವರೇ ಆತ್ಮಹತ್ಯೆ ನಾವೇ ಬ್ಲಾಸ್ಟ್ ಮಾಡ್ತೀವಿ ಅಂದರೆ ಅಲ್ಲೊಂದು ಸ್ವಿಚ್ ಬೋರ್ಡ್ ಒಳಗಡೆ ಒಂದು ಎಲೆಕ್ಟ್ರಿಕ್ ಸ್ವಿಚ್ನ ಇಟ್ಕೋಬೇಕಾಗ್ತದೆ. ಇಲ್ಲಾಂದರೆ ಸಾಧ್ಯ ಆಗಲ್ಲ. ನಾವು ನೋಡಿದಾಗಲೇ ನನಗನ್ನಿಸ್ತು, ಅದನ್ನು ತೋರಿಸ್ತಾ ಇರಬೇಕಾದಾಗಲೇ ಬ್ಲಾಸ್ಟ್ ಆದಂಥ ರೀತಿ ತೋರಿಸ್ದಾಗಲೇ ಇದು ಅಮೋನಿಯಂ ನೈಟ್ರೇಟ್ ಆಗಿ, ಯಾಕೆಂದರೆ ನಾವೆಲ್ಲ ಟ್ರೈನಿಂಗ್ ಮಾಡ್ಕೊಂಡು ಬಂದಿದ್ದೀವಲ್ಲ, ಫ್ಲೇಮ್ ನೋಡಿದಾಗಲೇ ಗೊತ್ತಾಗ್ಬಿಡ್ತದೆ ಇದೊಂದು ಅಮೋನಿಯಂ ನೈಟ್ರೇಟಿಂದ ಸಿಡಿಸಿರ್ತಕ್ಕಂಥದ್ದು. ನನಗೆ ಅನ್ನಿಸ್ತಾ ಇತ್ತು ಇದಾಗಿದೆ. ಅಮೋನಿಯಂ ನೈಟ್ರೇಟ್ ಎಲ್ಲಿ ನಾವು ಸಾಮಾನ್ಯವಾಗಿ ನೋಡಬಹುದು ಅಂತಂದ್ರೆ ಈ ಜಾತ್ರೆಗಳಲ್ಲಿ, ಪರ್ಸ್ಗಳಲ್ಲಿ ಈ ಬಲೂನ್ಗಳನ್ನ ಹಾರಿಸ್ತಾ ಇರ್ತಾರೆ, ಅಲ್ಲೂ ಕೂಡ ಆ ಅಮೋನಿಯಂ ನೈಟ್ರೇಟ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ. ಅಮೋನಿಯಂ ನೈಟ್ರೇಟ್ ನೋಡಿ ಮಾತಾಡ್ತೀನಿ ಸರ್, ಒಂದು ಸಣ್ಣ ಬ್ರೇಕ್ ಆಗಿದೆ, ಬ್ರೇಕ್ನ ಟೈಮ್ ಇದೆ ಸರ್. ಈಗ ಇರುವಂತ